الحمد لله رب العالمين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين أما بعد. عن أبي هريرة رضي الله عنه قال النبي صلى الله عليه وسلم: سبعة يظلهم الله في ظله يوم لا ظل إلا ظله: إمام عادل وشاب نشأ في عبادة الله ورجل قلبه معلق بالمساجد ورجلان تحابا في الله اجتمع عليه وتفرق عليه ورجل دعته امرأة ذات منصب وجمال فقال إني أخاف الله ورجل تصدق بصدقة فأخفاها حتى لا تعلم شماله ما تنفق يمينه ورجل ذكر الله خاليا ففاضت عيناه. رواه البخاري. ಅಬೂ ಹುರೈರಾ ರದಿಯಲ್ಲಾಹು ಎಂಬ ಸಹಾಬಿರವರಿಂದ ವರದಿಯಾದಂತಹ ಹದೀಸಿನಲ್ಲಿ ಅಲ್ಲಾಹನ ಸಂದೇಶವಾಹಕರು ಹೇಳಿದರು, ಕಿಯಾಮತ್ತಿನ ದಿನದಂದು ಅಲ್ಲಾಹು ಯಾವುದೇ ನೆರಳಿಲ್ಲದಂತಹ ಸಂದರ್ಭದಲ್ಲಿ ಅಲ್ಲಾಹು 7 ಜನರಿಗೆ ತನ್ನ ನೆರಳನ್ನು ನೀಡುವನು ಎಂದು ಅಲ್ಲಾಹನ ಪ್ರವಾದಿಗಳು ಹೇಳಿದರು. ಕಿಯಾಮತ್ತಿನ ದಿನದಂದು ಅಲ್ಲಾಹು ಎಲ್ಲಾ ಮಾನವರ ಮುಂದೆ ಎಲ್ಲ ಮಾನವರನ್ನು ಅಲ್ಲಾಹು ಮತ್ತೊಮ್ಮೆ ಸೃಷ್ಟಿಸುತ್ತಾನೆ. ಸೃಷ್ಟಿಸುವಂತಹ ಕಾರಣವೇನೆಂದರೆ, ಯಾರು ಭೂಲೋಕದಲ್ಲಿ ಸತ್ಕಾರ್ಯವನ್ನು ಮಾಡಿದ್ದಾರೆಯೋ ಆ ಜನರಿಗೆ ಅವರ ಸತ್ಕಾರ್ಯದ ಸರಿಯಾದಂತಹ ಪ್ರತಿಫಲ ನೀಡಬೇಕು, ಮತ್ತು ಯಾರು ದುಷ್ಕರ್ಮಗಳನ್ನು ಮಾಡಿದ್ದಾರೆಯೋ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆಯೋ ಅವರ ಕೆಟ್ಟ ಕರ್ಮಗಳಿಗೆ ಸರಿಯಾದಂತಹ ಅವರ ಪ್ರತಿಫಲವನ್ನು ನೀಡಬೇಕು ಎಂಬ ಕಾರಣಕ್ಕೆ ಅಲ್ಲಾಹು ಎಲ್ಲ ಮಾನವರನ್ನು ಕಿಯಾಮತ್ತಿನ ದಿನ ಮತ್ತೊಮ್ಮೆ ಸೃಷ್ಟಿಸುವನು. ಆ ದಿನದಂದು ಬಹಳಷ್ಟು ಕಷ್ಟಗಳು, ಬಹಳಷ್ಟು ನಷ್ಟಗಳು, ಬಹಳಷ್ಟು ಅನಾಹುತಗಳು, ಬಹಳಷ್ಟು ತೊಂದರೆಗಳು. ಆ ಕಿಯಾಮತ್ತಿನ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಎಂದು ಪವಿತ್ರ ಕುರಾನ್ ಹೀಗೆ ಹೇಳುತ್ತದೆ: ಯಾ ಅಯ್ಯುಹನ್ನಾಸು ಇತ್ತಖೂ ರಬ್ಬಕುಂ ಇನ್ನ ಝಲ್ಝಲತ ಸ್ಸಾಅತಿ ಶೈഉನ್ ಅಝೀಮ್ ಯೌಮ ತರೌನಹಾ ತದ್ಹಲು ಕುಲ್ಲು ಮರ್ದಿಯತಿನ್ ಅಮ್ಮಾ ಅರ್ದತ್ ವತದೌ ಕುಲ್ಲು ದಾತಿ ಹಮ್ಲಿನ್ ಹಮ್ಲಹಾ ವತರನ್ ನಾಸ ಸುಕಾರಾ ವಮಾ ಹುಂ ಬಿಸುಕಾರಾ ವಲಾಕಿನ್ನ ಅದಾಬುಲ್ಲಾಹಿ ಶದೀದ್. ಜನರೇ, ನಿಮ್ಮ ಪ್ರಭುವಾದ, ನಿಮ್ಮ ಸೃಷ್ಟಿಕರ್ತನಾದ, ನಿಮ್ಮ ರಬ್ಬಾದ ಅಲ್ಲಾಹನನ್ನು ನೀವು ಭಯಪಡಿರಿ. ಖಂಡಿತವಾಗಿಯೂ ಕಿಯಾಮತ್ತಿನ ದಿನದ ಕಂಪನವು ಅದು ಬಹಳ ದೊಡ್ಡ ವಿಷಯವಾಗಿದೆ. ಆ ದಿನದಂದು ಪ್ರತಿಯೊಬ್ಬ ಹಾಲಿನಿಸುವಂತಹ ಮಹಿಳೆ ತಾನು ಹಾಲಿನಿಸುವಂತಹ ಮಗುವನ್ನು ಬಿಟ್ಟು ಬಿಡುವಳು. ಅಮ್ಮ ಅರ್ಧ ವತದು ಕುಲ್ಲು ದಾತಿ ಹಮ್ಲಿನ್ ಹಮ್ಲಹ, ಪ್ರತಿಯೊಂದು ಗರ್ಭಿಣಿಯು ತನ್ನ ಗರ್ಭದಲ್ಲಿರುವಂತಹ ಮಗುವನ್ನು ಅದನ್ನು ಹೆತ್ತುವಳು, ಅದನ್ನು ಜನ್ಮ ನೀಡುವಳು. ವತರನ್ನಾಸ ಸುಕಾರ, ಆ ದಿನ ಯಾವ ರೀತಿ ಎಂದರೆ, ನೀವು ಜನರನ್ನು ಅವರು ನಶೆಯಲ್ಲಿ ಇದ್ದಾರೆ ಎಂದು ನೀವು ಕಾಣುತ್ತಿರುವಿರಿ. ವಮಾಹುಂ ಬಿಸುಕಾರ, ವಾಸ್ತವಿಕತೆ ಏನೆಂದರೆ ಅವರು ನಶೆಯಲ್ಲಿಲ್ಲ, ಅವರಿಗೆ ಮತ್ತೇ ಇರಲಿಲ್ಲ. ವಲಾಕಿನ್ನ ಅದಾಬುಲ್ಲಾಹಿ ಶದೀದ್, ಆದರೆ ವಾಸ್ತವಿಕತೆ ಏನೆಂದರೆ ಕಿಯಾಮತ್ತಿನ ದಿನದ ಆ ಅಜಾಬ್, ಕಿಯಾಮತ್ತಿನ ದಿನದ ಅಲ್ಲಾಹನ ಯಾತನೆ ಅದು ಬಹಳ ಕಠಿಣವಾದಂತಹ ಯಾತನೆ ಆಗಿರುವುದು ಎಂದು ಈ ಸೂಕ್ತಿ ನಮಗೆ ತಿಳಿಸುತ್ತದೆ. ಈ ಸೂಕ್ತಿಯಲ್ಲಿ ಅಲ್ಲಾಹು ಕಿಯಾಮತ್ತಿನ ದಿನದ ಕೆಲವೊಂದು ಸನ್ನಿವೇಶಗಳನ್ನು ಅಲ್ಲಾಹು ಪ್ರಸ್ತಾಪಿಸುತ್ತಿದ್ದಾನೆ. ಅದೊಂದು ಬಹಳ ಕಠೋರವಾದಂತಹ ದಿನ. ಕಿಯಾಮತ್ತಿನ ಆ ದಿನದಂದು ನಾವು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ದೂರವಿರುವಂತಹ ಈ ಸೂರ್ಯನ ಶಾಖ, ಇದನ್ನು ನಾವು ಸಹಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಆ ಕಿಯಾಮತ್ತಿನ ದಿನದಂದು ಸೂರ್ಯನು ಯಾವ ರೀತಿ ಇರುತ್ತಾನೆಂದಾದರೆ, ಅಲ್ಲಾಹನ ಪ್ರವಾದಿಗಳು ಹದೀಸಲ್ಲಿ ಪ್ರಸ್ತಾಪಿಸಿದ್ರು, ಕೇವಲ 1 ಮೀಲಿ ದೂರ ಮಾತ್ರ ಆ ಸೂರ್ಯನಿರುತ್ತಾನೆ. ಮೀಲ್ ಎಂಬ ಪದ ಹದೀಸನಲ್ಲಿ ಬಳಕೆಯಾಗಿದೆ. ಮೀಲ್ ಎಂಬುದಕ್ಕೆ 2 ಅರ್ಥಗಳಿವೆ ಅರಬಿ ಭಾಷೆಯಲ್ಲಿ. ಒಂದು ರಸ್ತೆಯಲ್ಲಿರುವಂತಹ, ಅಂದರೆ ಮಾರ್ಗದ 1 ಕಿಲೋಮೀಟರ್, ಅಥವಾ ಒಬ್ಬ ವ್ಯಕ್ತಿ ತನ್ನ ಕಣ್ಣಿಗೆ ಕಾಡ್ಗಿಚ್ಚನ್ನು ಹಚ್ಚುವಂತಹ ಆ ಒಂದು ಕಡ್ಡಿಯನ್ನು ಅರಬಿ ಭಾಷೆಯಲ್ಲಿ ಮೀಲ್ ಎಂದು ಹೇಳಲಾಗುತ್ತದೆ. ಇಷ್ಟು ಹತ್ತಿರವಾದ ಆ ಒಂದು ಸೂರ್ಯವು, ಇಷ್ಟು ದೂರವಾದಂತಹ ಸೂರ್ಯವು ಆ ಕಿಯಾಮತ್ತಿನ ದಿನದಂದು ಅಷ್ಟು ಹತ್ತಿರವಾಗಿರುತ್ತಾನೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು
ತಾನು ಮಾಡಿರುವಂತಹ ಪಾಪ ಕೃತ್ಯಗಳಿಗೆ ಅನುಸಾರವಾಗಿ ಅವನ ಬೆವರಿನಲ್ಲಿ ಮುಳುಗಿರುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಮುಸ್ಲಿಂ ಮತ್ತು ಬುಖಾರಿಯ ಹದೀಸಿನಲ್ಲಿ ಹೇಳಿದ್ದಾರೆ. ಯಾಅರಫ ಅನ್ನಾಸು ಯೌಮಲ್ ಕಿಯಾಮತಿ ಹತ್ತಾ ಯದ್ಹಬ ಅರ್ಫುಹುಂ ಫಿಲ್ ಅರ್ದಿ 70 ದಿರಾಅನ್ ವಯಲ್ಜುಹುಂ ಹತ್ತಾ ಯಬ್ಲುಗು ಆದಾನ್. ಕೆಲವೊಬ್ಬರಿಗೆ ಅವರ ಹರಳುಗಂಟಿನವರೆಗೆ ಅವರು ಬೆವರಿನಲ್ಲಿರುತ್ತಾರೆ, ಕೆಲವೊಬ್ಬರು ಅವರ ಮೊಣಕಾಲಿನವರೆಗೆ, ಕೆಲವೊಬ್ಬರು ಸೊಂಟದವರೆಗೆ, ಇನ್ನೂ ಕೆಲವರು ಅವರ ಪಾಪಗಳ ಕರ್ಮವಾಗಿ ಪಾಪಕ್ಕೆ ಅನುಸಾರವಾಗಿ ಇಡೀ ಬೆವರಿನಲ್ಲಿ ಅವರು ಮುಳುಗಿರುತ್ತಾರೆ. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಹೇಳಿದರು, ಅರ್ಫುಹುಂ ಫಿಲ್ ಅರ್ದಿ 70 ದಿರಾಅನ್. 70 ಕೈಗಳವರೆಗೆ ಅವರ ಬೆವರು ಭೂಮಿಯಲ್ಲಿ ಅದು ಹರಡಿರುವುದು ಇಷ್ಟು ಬೆವರಿನಲ್ಲಿ. ಮತ್ತು ಕೆಲವೊಬ್ಬರಿಗೆ ಬೆವರಿನ ಲಗಾಮು ಹಾಕಲಾಗುವುದು ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ಹೇಳಿದ್ದಾರೆ. ಇಂತಹ ಒಂದು ಕಠೋರವಾದಂತಹ ಇಂತಹ ಅಲ್ಲಾಹನ ಯಾತನೆಯ ಮತ್ತು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಅಲ್ಲಾಹು ತನ್ನ ಕೆಲವು ದಾಸರಿಗೆ ತನ್ನ ಅರ್ಶಿನ ನೆರಳಿನಲ್ಲಿ ಜಾಗವನ್ನು ಕೊಡುತ್ತಾನೆ. ಎಷ್ಟು ಪುಣ್ಯವಂತಹ ವ್ಯಕ್ತಿಗಳು, ಎಷ್ಟು ಸೌಭಾಗ್ಯವಂತಹ ವ್ಯಕ್ತಿಗಳು. ಆ ವ್ಯಕ್ತಿಗಳಲ್ಲಿ ನಾವು ಸಹ ಆಗಬೇಕೆಂದು ನಾವು ಅಲ್ಲಾಹನೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ. ಆ ಒಂದು ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಅಲ್ ಇಮಾಮ್ ಅಲ್ ಆದಿಲ್, ನ್ಯಾಯ ಪಾಲಿಸುವಂತಹ ವ್ಯಕ್ತಿ. ನ್ಯಾಯ ಪಾಲಿಸುವಂತಹ ವ್ಯಕ್ತಿ ಅಂದರೆ ಒಂದು ರಾಜ್ಯಕ್ಕೆ ಆಳುವಂತಹ ವ್ಯಕ್ತಿಯಾಗಿರಲಿ. ಕೇವಲ ರಾಜ್ಯಕ್ಕೆ ಮಾತ್ರವಲ್ಲ, ತನ್ನ ಮನೆಯಲ್ಲಿ ಇರುವಂತಹ ಒಬ್ಬ ತಂದೆ, ತನ್ನ ಮನೆಯಲ್ಲಿರುವಂತಹ ಪೋಷಕ, ಯಾವ ವ್ಯಕ್ತಿ ಜವಾಬ್ದಾರಿಯುತ ಆಗಿದ್ದಾನೆಯೋ ಅವನ ಕೈ ಕೆಳಗೆ ಕೆಲವೊಬ್ಬರು ಕೆಲಸ ಮಾಡುತ್ತಿದ್ದಾರೆ, ಅವನ ಕೈ ಕೆಳಗೆ ಕೆಲವೊಬ್ಬರು ಇದ್ದಾರೆಂದಾದರೆ ಅವರೊಂದಿಗೆ ಅವನ ನ್ಯಾಯ ಪಾಲಿಸಬೇಕು. ನ್ಯಾಯ ಪಾಲಿಸುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯನ್ನು ಅಲ್ಲಾಹು ಕಿಯಾಮತಿನ ದಿನದಂದು ಆ ಅರ್ಶಿನ ನೆರಳಿನಲ್ಲಿ ಅಲ್ಲಾಹು ಜಾಗವನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿಗಳು ಹದೀಸಿನಲ್ಲಿ ಹೇಳಿದ್ದಾರೆ. ಖಂಡಿತವಾಗಿ ಇಸ್ಲಾಂ ಧರ್ಮ ಪ್ರತಿಯೊಂದು ವಿಷಯದಲ್ಲಿ ನಮಗೆ ನ್ಯಾಯ ಪಾಲಿಸಬೇಕು ಎಂದು ಅಲ್ಲಾಹು ನಮಗೆ ಆಜ್ಞಾಪಿಸಿದ್ದಾನೆ. ಇನ್ನ ಅಲ್ಲಾಹ ಯಅಮುರುಕುಂ ಅನ್ ತುಅದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ ವ ಇದಾ ಹಕಮ್ತುಂ ಬೈನ ನಾಸಿ ಫಹ್ಕುಮು ಬಿಲ್ ಅದ್ಲ್. ಓ ಜನರೇ, ಖಂಡಿತವಾಗಿಯೂ ನೀವು ನಿಮ್ಮಲ್ಲಿರುವಂತಹ ಅಮಾನತನ್ನು, ಇತರರ ಅಮಾನತು ನಿಮ್ಮ ಬಳಿ ಇದ್ದಾದರೆ ಆ ಅಮಾನತನ್ನು ನೀವು ಹಿಂತಿರುಗಿಸಿರಿ. ಮತ್ತೆ ಅಲ್ಲಾಹು ಹೇಳಿರುವುದು ಅಂತ ಅದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ ವ ಇದಾ ಹಕಮ್ತುಂ ಬೈನ ನಾಸಿ. ಜನರ ಮಧ್ಯೆ ನೀವು ತೀರ್ಪು ನೀಡಲಿಕ್ಕಾಗಿ ನಿಮಗೆ ಅಲ್ಲಾಹು ನ್ಯಾಯದ ತೀರ್ಪು ನೀಡುವಂತಹ ಅರ್ಹತೆ ನಿಮಗೆ ನೀಡಿದ್ದಾದರೆ ಆ ನ್ಯಾಯ ನೀಡುವಂತಹ ತೀರ್ಪಿನ ಸಂದರ್ಭದಲ್ಲಿ ನೀವು ನ್ಯಾಯದೊಂದಿಗೆ ನೀವು ತೀರ್ಮಾನವನ್ನು ಮಾಡಿರಿ ಎಂದು ಅಲ್ಲಾಹು ನಮಗೆ ಆಜ್ಞಾಪಿಸಿದ್ದಾನೆ. ಇನ್ನಲ್ಲಾಹ ನಿಅಮ್ಮ ಯಇದುಕುಂ ಬಿಹಿ ಇನ್ನಲ್ಲಾಹ ಕಾನ ಸಮೀಅನ್ ಬಸೀರಾ. ಅದೇ ರೀತಿ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಹೇಳಿದರು, ಒಬ್ಬ ವ್ಯಕ್ತಿ ಅವನು ಇಡೀ ತನ್ನ ಜೀವನದಲ್ಲಿ ನ್ಯಾಯ ಪಾಲಿಸುವುದಾದರೆ ಆ ನ್ಯಾಯ ಪಾಲನೆ ಮಾಡುವಂತಹ ವ್ಯಕ್ತಿಗೆ ಅಲ್ಲಾಹು ತನ್ನ ಬಲಗಡೆಯ ಸ್ಥಾನವನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಹೇಳಿದ್ದಾರೆ. ಇನ್ನಲ್ ಮುಕ್ಸಿತೀನ ಇಂದಲ್ಲಾಹಿ ಅಲಾ ಮನಾಬಿರಿನ್ ಮಿನ್ ನೂರಿನ್ ಅನ್ ಯಮೀನಿರ್ ರಹಮಾನಿ ವಕಿಲ್ತಾ ಯದೈಹಿ ಯಮೀನುನ್. ಯಾವ ಜನರು ಭೂಲೋಕದಲ್ಲಿ ನ್ಯಾಯ ಪಾಲಿಸುತ್ತಾರೆಯೋ ಅಲ್ಲಾಹು ತನ್ನ ಬಲಭಾಗದಲ್ಲಿ ಅಂತಹ ಜನರಿಗೆ ಅಲ್ಲಾಹು ಜಾಗವನ್ನು ನೀಡುತ್ತಾನೆ ಎಂದು ಈ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಹೇಳಿದ್ದಾರೆ. ಮತ್ತು ಯಾರು ಅನ್ಯಾಯದೊಂದಿಗೆ ತೀರ್ಮಾನಗಳನ್ನು ಮಾಡುತ್ತಾರೆಯೋ ಅಂತಹ ವ್ಯಕ್ತಿಗಳಿಗೆ ಅಲ್ಲಾಹನ ಬಳಿ ಬಹಳ ಕಠೋರವಾದಂತಹ ಶಿಕ್ಷೆ ಇದೆ. ವಲಾ ತಹ್ಸಬನ್ನಲ್ಲಾಹ ಗಾಫಿಲನ್ ಅಮ್ಮಾ ಯಅಮಲು ಝಾಲಿಮೂನ್ ಇನ್ನಮಾ ಯುಅಖ್ಖಿರುಹುಂ ಲಿಯೌಮಿನ್ ತಶ್ಖಸು ಫೀಹಿಲ್ ಅಬ್ಸಾರ್. ಯಾರು ಅನ್ಯಾಯಗಳನ್ನು ಬೆಸಗುತ್ತಾರೆಯೋ, ಯಾರು ನ್ಯಾಯ ಪಾಲನೆ ಮಾಡುವುದಿಲ್ಲವೋ, ಯಾರ ಬಳಿ ನ್ಯಾಯ ಮಾಡುವಂತಹ ಸಾಮರ್ಥ್ಯವಿದ್ದರೂ ಸಹ ಅವರು ತಮ್ಮ ಮಕ್ಕಳೊಂದಿಗೆ, ತಮ್ಮ ಕೈ ಕೆಳಗಿರುವಂತಹ ತಮ್ಮ ನೌಕರರೊಂದಿಗೆ ಅಥವಾ ಇತರೆ ಯಾವುದೇ ವ್ಯಕ್ತಿಗಳೊಂದಿಗೆ ನ್ಯಾಯ ಪಾಲನೆ ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಗೆ ಅಲ್ಲಾಹು ಕಠಿಣವಾದಂತಹ ಶಿಕ್ಷೆ ನೀಡುತ್ತಾನೆ ಎಂದು ಅಲ್ಲಾಹು ಈ ಆಯತಿನಲ್ಲಿ ಹೇಳಿದ್ದಾನೆ. ಒಟ್ಟಾರೆ ಎಲ್ಲ ಮಾತುಗಳ ಸಾರಾಂಶವೇನೆಂದರೆ, ಖಂಡಿತವಾಗಿಯೂ ನಾವು ಕಿಯಾಮತ್ತಿನ ದಿನದಂದು ಅಲ್ಲಾಹನ ನೆರಳನ್ನು ನಾವು ಪಡೆಯಬೇಕೆಂದಾದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ನ್ಯಾಯವನ್ನು ಪಾಲಿಸಬೇಕು. ನಮ್ಮ ಮಾತಿನಲ್ಲಿ ನ್ಯಾಯ ಇರಬೇಕು, ನಮ್ಮ ನುಡಿಯಲ್ಲಿ ನ್ಯಾಯ ಇರಬೇಕು, ನಮ್ಮ ನಡವಳಿಕೆಯಲ್ಲಿ ನ್ಯಾಯವಿರಬೇಕು. ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ನ್ಯಾಯವಿದ್ದರೆ ಖಂಡಿತವಾಗಿಯೂ ನ್ಯಾಯವು ಅದು ಭೂಲೋಕದಲ್ಲಿ ನಮಗೆ ಶಾಂತಿ ನೀಡುತ್ತದೆ. ಕಿಯಾಮತ್ತಿನ ದಿನದಂದು ಅಲ್ಲಾಹನ ಅರ್ಶಿನ ಒಂದು ಸ್ಥಾನವು ನಮಗೆ ನೀಡುತ್ತದೆ. ಅಲ್ಲಾಹು ನಮ್ಮೆಲ್ಲರನ್ನು ಈ ಹದೀಸಿನ ಮೂಲಕ, ಈ ಹದೀಸಿನ ಪ್ರಕಾರ ನಡೆಯುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಮಗೆ ನ್ಯಾಯಪಾಲನೆ ಮಾಡುವಂತಹ ತೌಫೀಕನ್ನು ನೀಡಲಿ. ಆಮೀನ್. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.